ये वो मामू तो नहीं करेंगे थे जरा बात कर दो। हाँ ಊಟ ಮಾಡೋ ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲಿಕರ್ ರೇಡ್ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಶನ್ ಬಂತು. ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು. ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು. ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ. ಈ ಸುಮಾರು 7,000 ಲೀಟರ್ ಆಲ್ಕೋಹಾಲ್ ಇವರು ಕ್ಯಾರಿ ಮಾಡ್ತಾ ಇದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್. ನಮ್ಮ ಕರ್ನಾಟಕ ಎಕ್ಸೈಸ್ ಆಕ್ಟ್ ಸೆಕ್ಷನ್ 32, 34 ಪ್ರಕಾರ ಈಗ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ 25 to 26 lakhs ಇದೆ ಅಂತ ನಾವು ಪ್ರಿಲಿಮಿನರಿ ನಮ್ದು ಗೇಸ್ ಇದೆ. ಈಗ ಈ ತನಿಖೆ ನಾವು ಮಾಡ್ತೀವಿ. ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು, ಎಲ್ಲಿಂದ ಹೋಗ್ತಾ ಇತ್ತು, ಆ ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ದಟ್ ವಿಲ್ ಬಿ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಅಲ್ಲಿಂದ ಹೇಗೆ ತಪ್ಪಿಸಿದ್ದಾರೆ ಅದು ಮೇಲ್ನೋಟಕ್ಕೆ ಅದೇ ಇಲೆಕ್ಷನ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮವರು. ಬಟ್ ಇಟ್ಸ್ ಅ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಇಟ್ ಇಸ್ ಟೂ ಅರ್ಲಿ ಟು ಸೇ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ವಿ ಕ್ಯಾನ್ ಕನ್ಕ್ಲೂಸಿವ್ಲಿ ಸೇ. ಒಂದೇ ಬ್ರ್ಯಾಂಡ್ 900 ಬಾಕ್ಸ್ ಸುಮಾರು ಇದೆ ಅಲ್ಲಿ. ಬಹುಶಃ ದಟ್ ಇಸ್ ಒನ್ ಪಾಸಿಬಿಲಿಟಿ. ಅದು ನಾವು ತನಿಖೆಯಲ್ಲಿ ಉಪಯೋಗ ಇಲ್ಲ ಅನ್ನುವಂಥದ್ದು. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಯಾರು ಎಕ್ಸೈಸ್ ಇದೆ ಮತ್ತೊಂದು ಚೆಕ್ ಕೊಟ್ಟಿದೆ. ಕರ್ನಾಟಕದ ಚೆಕ್ ಕೊಟ್ಟಿದೆ. ಪಾಸ್ ಆಗಿ ಸಿಟಿಯಲ್ಲಿ ಬಂದ್ರೆ ಸಿಟಿ ಪೊಲೀಸ್ ಕಾರ್ಯಾಚರಣೆ ಮಾಡ್ತಾರೆ. ಡೆಲಿವರ್ ಸಂಸ್ಥೆ ಅಲ್ವಾ ಅದು ಐ ಕ್ಯಾನಾಟ್ ಕಮೆಂಟ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್. ಬಟ್ ನಮ್ಮ ಅಧಿಕಾರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ. ಮೊನ್ನೆ ಕೂಡ ಒಂದು ಡ್ರಗ್ಸ್ ಕೂಡ ಇನ್ಫಾರ್ಮೇಶನ್ ಇತ್ತು. ರಾತ್ರಿ 3 ಗಂಟೆವರೆಗೆ ಇವರು ಕಾಯ್ದಾರೆ. ಬಟ್ ಆವಾಗ ಇನ್ಫಾರ್ಮೇಶನ್ ಫೇಕ್ ಇತ್ತು, ಅಲ್ಲಿ ಸಿಗ್ಲಿಲ್ಲ. ಸೊ ಈ ಮುಂದಿನ ಹೋದ 1 ತಿಂಗಳಲ್ಲಿ ಇನ್ಫಾರ್ಮೇಶನ್ ಬೇಸ್ಡ್ ಒಳ್ಳೆ ರೇಡ್ ಆಗ್ತಾ ಇದೆ. ನಮ್ದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಯಾವುದೇ ಇಲ್ಲಿಗಲ್ ಚಟುವಟಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ. ನಾವು ಖಂಡಿತ ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಸ್ಪೆಷಲಿ ಟೀಮ್ ಮಾಳಮಾರುತಿ ನಮ್ದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ತರ ರೇಡ್ಸ್ ಆಗಿದ್ರೆ ನಮ್ದು ಜನರದು ನಮ್ಮ ಇಲಾಖೆ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಸೊ ಐ ಕಾಂಗ್ರ್ಯಾಚುಲೇಟ್ ಅವರ್ ಟೀಮ್. ನಮ್ಮ ACP ಶ್ರೀ ಸಂತೋಷ್ ಮತ್ತು DCP ನಿರಂಜನ್ ಮತ್ತು ನಾರಾಯಣ್ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡ್ತಾರೆ. ಅದು ಈಗ ಇಂಟ್ರೋಗೇಷನ್ ಮಾಡ್ತೀವಿ. ಡ್ರೈವರ್ ಸಿಕ್ಕಿದ್ದಾನೆ. ಹೌದು, ವಿಲ್ ಗೋ ಡೀಪರ್. ಈ ಎಲ್ಲಿಂದ ಬಂತು, ಎಲ್ಲಿ ಹೋಗ್ತಾ ಇತ್ತು, ವಿಲ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಕೂಡ ನಾವು ಈ ಚಾರ್ಜ್ ಶೀಟ್ ನಲ್ಲಿ ಕನೆಕ್ಟ್ ಮಾಡ್ತೀವಿ. ಸರ್, ಈಗ ಡಿಸ್ಟ್ರಿಕ್ಟ್ ಕಮಿಷನರೇಟ್ ರೇಂಜ್ ಶುರುವಾದ ತಕ್ಷಣ ನೀವೇನಾದ್ರೂ ಚೆಕ್ಔಟ್ ಮಾಡ್ತೀರಾ? ನೋಡೋಣ, ಈಗ ನೀಡ್ ಬೇಸ್ಡ್ ಇರುತ್ತೆ. ಈಗ ಇಲೆಕ್ಷನ್ ಆಯ್ತು ಅಂದ್ರೆ ವಿಲ್ ಹ್ಯಾವ್ ಟು ಪುಟ್ ಚೆಕ್ ಪೋಸ್ಟ್ ಅಂಡ್ ಆಲ್. ನೀಡ್ ಬೇಸ್ಡ್ ಇರುತ್ತೆ ಅಥವಾ ಇಂಟೆಲಿಜೆನ್ಸ್ ಬೇಸ್ಡ್.
ಸೊ ಆಲ್ಮೋಸ್ಟ್ ಆಲ್ ಹೈವೇಸ್ ಆಗಿರ್ಬೋದು ಈ ರೀತಿ ಯಾವಾಗ ಯಾವುದೇ ಇದಾದ್ರೂ ಬೆಳಗಾವಿ ಸಿಟಿನ ಪಾಸ್ ಆಗೋದು. ಬೆಳಗಾವಿ ಪೊಲೀಸ್ ಎಷ್ಟು ಆಕ್ಟಿವ್ ಇದೆ ಅದು ಬೇರೆ ಕಡೆ ಅಷ್ಟು ಆಕ್ಟಿವ್ ಮಾಡ್ಬೇಕು. ನಿಸ್ಪಾಣಿ ಇರ್ಬೋದು, ಕನಕರಮನೆ ಇರ್ಬೋದು, ಈ ಕಡೆ ಬೇರೆ ಬೇರೆ ಕಡೆ ಖಾನಾಪುರ. ಸೊ ನಿಮ್ ಸಿಟಿ ಸರೌಂಡಿಂಗ್ ಆದ್ರೂ ನಿಮ್ ಚೆಕ್ ಪೋಸ್ಟ್ ಟೈಪ್ ಮಾಡ್ತಾರೆ ಅಂತ ಸ್ಪೆಷಲ್ ಪರಿಶೀಲನೆ ಮಾಡ್ತೀವಿ ನಾವು, ಅದು ವಿಲ್ ವರ್ಕ್ ಆನ್.